ಇನ್ನು ಬೇಜಾರಿಲ್ಲ ನನಗೆ ನೀನು ನನ್ನ ಬಿಟ್ಟು ಹೋದೆ ಅಂತ. ಕೃತಜ್ಞತೆ ಇದೆ ಎಲ್ಲ ಮುಗೀತು ಅಂತ. ನೀನು ಬಹುಶಃ ಸರಿಯಾದ ವ್ಯಕ್ತಿ ಕೆಟ್ಟಗಳಿಗೇನೋ ಅಥವಾ ಸರಿಯಾದ ಪಾಠ ಸರಿಯಾದ ಸಮಯಕ್ಕೋ ಗೊತ್ತಿಲ್ಲ. ಆದರೆ ಒಂದು ಕಾಲದಲ್ಲಿ ನಿನ್ನ ಬಿಟ್ಟು ಜೀವನ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ ನನ್ನ ಕೈಲಿ. ಆದರೆ ಈಗ ಯಾಕೋ ಆಗ್ತಿದೆ ಅನ್ನಿಸ್ತಿದೆ. ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಇನ್ನು ಆಗಾಗ ಜ್ಞಾಪನ ಬರ್ತೀಯ ನೀನು. ನಿನ್ನ ನಗು, ನೀನು ಕರಿತಿದ್ದ ನನ್ನ ಹೆಸರು, ಜೊತೆಲಿ ಕಳೀತಿದ್ದ ಸಮಯ, ನಿನ್ನ ಮುಖ ನೋಡಬೇಕನ್ನೋ ತವಕ, ನಿನ್ನ ಧ್ವನಿ ಕೇಳಬೇಕನ್ನೋ ಚಡಪಡಿಕೆ ಎಲ್ಲ ನಿಧಾನವಾಗಿ ನಿಲ್ತಾ ಇದೆ ಅನ್ನಿಸ್ತಿದೆ. ಇದೆಲ್ಲ ನನಗೆ ತುಂಬ ಖುಷಿ ಕೊಡ್ತಿದೆ ಅನ್ನೋ ಭ್ರಮೆನಲ್ಲಿ ಬದುಕ್ತಿದ್ದೆ ನಾನು. ಆದರೆ ಈಗ ನಿಜ ಗೊತ್ತಾಗ್ತಾ ಇದೆ ನನಗೆ. ಭಾವನೆಗಳನ್ನ ಹುಟ್ಟಾಕ್ತೆ, ಎಷ್ಟೋ ಆಸೆ ಕನಸುಗಳನ್ನ ಹಂಚ್ಕೊಂಡಿದ್ದೆ, ಎಷ್ಟೋ ಆಣೆ ಪ್ರಮಾಣಗಳನ್ನು ಮಾಡಿ ನಂಬಿಕೆ ಮೂಡಿಸಿದ್ದೆ. ಆದರೆ ಎಲ್ಲ ಆಣೆ ಪ್ರಮಾಣಗಳು ನಿಜ ಅಲ್ಲ ಅನ್ನೋದನ್ನು ಸಹ ಅರ್ಥ ಮಾಡಿಸ್ದೆ. ಥ್ಯಾಂಕ್ ಯು. ನೀನು ನನ್ನ ಜೊತೆ ಸರಿಯಾಗಿ ಮಾತಾಡದೇ ಇದ್ದಾಗ ಕಾರಣ ಇರಬಹುದು, ಆದರೆ ಆ ಸಮಯಕ್ಕೆ ನನ್ನ ತಲೆಯಲ್ಲಿ ಆ ಕಾರಣ ಸರಿಯಾಗಿ ಕೂತ್ಕೊಳ್ತಿರ್ಲಿಲ್ಲ. ಕೆಲವೊಮ್ಮೆ ಅನಿಸೋದು ಏನಾದರೂ ಮಾಡಿ ಮತ್ತೆ ಮೊದಲಿನ ಥರ ಮಾತಾಡ್ಬೋದಾ, ಮೊದಲಿನ ಥರ ಇರ್ಬೋದಾ ಅಂತ. ಸುಮಾರು ಪ್ರಯತ್ನನ ಪಟ್ಟಿದ್ದೀನಿ ನಾನು. ಆದರೆ ಈಗ ಅನ್ನಿಸ್ತಿದೆ, ಈಗ ಹೇಳ್ತಾ ಇದ್ದೀನಿ ಕೇಳು. ನೀನು ಮಾಡಿದ ರೀತಿ ತುಂಬ ಒಳ್ಳೆಯದಾಯಿತು. ನಿನ್ನ ಖುಷಿನಲ್ಲಿ ನನ್ನ ನಗುನ ಕಾಣ್ತಿದ್ದೆ ನಾನು. ಆದರೆ ಈಗ ನನ್ನ ಖುಷಿಗೆ ನಾನೇ ಕಾರಣ ಆಗಿದ್ದೀನಿ ಗೊತ್ತಾ. ನಿನ್ನಿಂದ ನಾನು ನನ್ನನ್ನು ಕಂಡುಕೊಳ್ಳೋ ಪ್ರೋಸೆಸ್ನಲ್ಲಿದ್ದೀನಿ. ಬೇಜಾರಿಲ್ಲ ನನಗೆ ನೀನು ನನ್ನ ಹತ್ರ ಮಾತಾಡ್ತಿಲ್ಲ ಅಂತ. ಕೃತಜ್ಞತೆ ಇದೆ ಎಲ್ಲ ಇಷ್ಟಕ್ಕೆ ಮುಗೀತಲ್ಲ ಅಂತ. ಆದರೆ ಒಂದು ಹೇಳಬೇಕು, ದಯವಿಟ್ಟು ಯಾರ ಭಾವನೆಗಳೊಂದಿಗೂ ಆಟ ಆಡಲಿಕ್ಕೆಲ್ಲ ಹೋಗಬೇಡ.